ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಟು ಧ್ರುವಗೌಡ ಯೂಟ್ಯೂಬ್ ಚಾನಲ್. ಇದು ಪಾದಯಾತ್ರೆಯ 4ನೇ ದಿವಸದ್ದು ಮತ್ತು 5ನೇ ದಿವಸದ್ದು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇದು ಪಾದಯಾತ್ರೆಯ ಮಾರ್ನಿಂಗ್ ವ್ಲಾಗು. 4ನೇ ದಿವಸದ್ದು ಪಂಚಲಿಂಗೇಶ್ವರದಲ್ಲಿ ಟಿಫನ್ ಮಾಡಿದ್ವಿ. ಉಪ್ಪಿಟ್ಟು ಕೇಸರಿಬಾತ್ ಮಾಡಿದರು. ಟಿಫನ್ ಎಲ್ಲ ತಿಂದ್ಕೊಂಡು ಅಲ್ಲಿಂದ ನಾವೀಗ ಉಜಿರೆ ಕಡೆಗೆ ಹೊರಡಬೇಕು. ಆಪೋಸಿಟಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲ ಟಿಫನಿಗೆ ಕೂತಿದ್ರು. ನಮ್ಮದು ವೀಡಿಯೋ ಮಾಡಿಬಿಟ್ಟು ಎಡಿಟ್ ಮಾಡೋದಕ್ಕೆ ಅಂತ ಕಾಯ್ತಿದ್ರು. ತಿನ್ನಿ ಅಂತಿದ್ರು, ನಾವು ಅವ್ರು ವೀಡಿಯೋ ಮಾಡ್ತಿರೋದಕ್ಕೆ ತಿಂತಾನೇ ಇರಲಿಲ್ಲ. ಇದು ಬಂದು ಪಂಚಲಿಂಗೇಶ್ವರ ದೇವಸ್ಥಾನದಲ್ಲಿ ಬೆಂಗಳೂರು ಟೀಮ್ ಅವ್ರು ಬಂದಿದ್ದರು. ಅವ್ರ ಟೀಮ್ ಅವ್ರಿಗೆ ಅಡುಗೆ ಮಾಡ್ತಾಯಿದ್ರು. ಸುಮಾರು ಒಂದು 500-600 ಜನಕ್ಕೆ ಡೈಲಿ ಅಡುಗೆ ಮಾಡೋದು ಅಂದರೆ ಎಷ್ಟು ಕಷ್ಟದ ಕೆಲಸ ನೋಡಿ. ಗಂಡು ಮಕ್ಕಳು ಪಾಪ 500-600 ಜನಕ್ಕೆ ಮುದ್ದೆನ ಹೆಂಗೆ ತಿರುಗ್ತಿದ್ದಾರೆ ಅಂತ ಅಂದ್ಬಿಟ್ಟು ನಿಜವಾಗ್ಲೂ ಗ್ರೇಟ್ ಅಂತ ಹೇಳಬೇಕು. ಅಷ್ಟು ದಿವಸ ಅವ್ರನ್ನೆಲ್ಲರನ್ನೂ ನೋಡಿಕೊಂಡು ಮ್ಯಾನೇಜ್ ಮಾಡಿಕೊಂಡು ಊಟ ತಿಂಡಿ ವ್ಯವಸ್ಥೆ ಎಲ್ಲ ಕರೆಕ್ಟಾಗಿ ನೋಡಿಕೊಂಡು ಭಟ್ರುಗಳು ಅಷ್ಟು ಯಾರಿಗೂ ಕೊರತೆ ಬರ್ದಂಗೆ ನೀಟಾಗಿ ಮೇಂಟೈನ್ ಮಾಡ್ತಾರಲ್ಲ, ಅದಕ್ಕೆ ನಿಜವಾಗ್ಲೂ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀವಿ. ನಮ್ಮ ಟೀಮಲ್ಲೂ ಅಷ್ಟೇ ಊಟ ತಿಂಡಿಗೆ ಏನೂ ಕೊರತೆ ಇರಲಿಲ್ಲ. ಊಟ ಎಲ್ಲ ಮುಗಿಸಿ ಪಂಚಲಿಂಗೇಶ್ವರದಿಂದ 2:15ಗೆ ಹೊರಟ್ವಿ ಉಜಿರೆ ಕಡೆಗೆ. ಸಿಕ್ಕಾಪಟ್ಟೆ ಬಿಸಿಲು, ರೋಡು ಎಲ್ಲ ಸ್ವಲ್ಪ ಹಾಳಾಗಿದೆ, ಎಲ್ಲ ರೆಡಿ ಮಾಡ್ತಾಯಿದ್ದಾರೆ. ಹಾಗಾಗಿ ಜಾಸ್ತಿ ವಿಡಿಯೋ ಕವರ್ ಮಾಡೋಕ್ಕಾಗಿಲ್ಲ. ಫೋಟೋಗಳನ್ನ ಆ್ಯಡ್ ಮಾಡಿದ್ದೀನಿ. ಪಂಚಲಿಂಗೇಶ್ವರದಿಂದ 2 ಕಿಲೋಮೀಟ್ರ್ ಬರ್ತಿದ್ದಂಗೆ ನಮ್ಮ ಗಂಡು ಮಕ್ಳುಗಳು ಸೆಕೆ ತಡೆಯೋಕ್ಕಾಗ್ದಿರ ಅಲ್ಲಿ ಯಾವಾಗಲೂ ಒಂದು ಹೊಳೆ ಸಿಗುತ್ತೆ. ಆ ಹೊಳೆಯಲ್ಲಿ ಪ್ರತಿ ವರ್ಷವೂ ಈಜಾಡ್ತಾರೆ. ಈ ವರ್ಷವೂ ಅದೇ ರೀತಿ ಎಲ್ಲ ಈಜಾಡಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ. ಇಲ್ಲಿಂದ ಟೈಮ್ ಸ್ಪೆಂಡ್ ಮಾಡಿ ಮತ್ತೆ ಹೊರಡೋಕ್ಕೆ ಶುರು ಮಾಡಿದ್ವಿ. ದಾರಿ ಇದು ಸ್ವಲ್ಪ ಸಾಗಲ್ಲ ಬೇಗ. ಇದು ನಮಗೆ ಫೇವ್ರೆಟ್ ಸ್ಪಾಟ್. ಉಜಿರೆಗೆ ಹೋಗ್ತಿದ್ದಂಗೆನೇ ಇಲ್ಲಿ 10 ರೂಪಾಯಿಗೆ ಒಂದು ಗ್ಲಾಸ್ ಎಳ್ನೀರಿಗೆ ಎಳ್ನೀರು ತಿರುಳು ಸಬ್ಜಾ ಬೀಜ ಎಲ್ಲ ಹಾಕಿ ಕೊಡ್ತಾರೆ. ತುಂಬ ಚೆನ್ನಾಗಿರುತ್ತೆ. ಈ ಸತಿ ಕ್ಯಾರೆಟ್ ಜ್ಯೂಸ್ ಒಂದು ಟ್ರೈ ಮಾಡಿದ್ವಿ, ತುಂಬ ಚೆನ್ನಾಗಿತ್ತು. ನೀವು ಯಾರಾದರೂ ಈ ಕಡೆ ಹೋದರೆ ಧರ್ಮಸ್ಥಳದಿಂದ ಚಾರ್ಮುಡಿಗೆ ಹೋಗ್ಬೇಕಾದ್ರೆ ರೈಟ್ ಸೈಡಿಗೆ ಬರುತ್ತೆ. ಚಾರ್ಮುಡಿಯಿಂದ ಧರ್ಮಸ್ಥಳ ಬರಬೇಕಾದ್ರೆ ಲೆಫ್ಟ್ ಸೈಡಿಗೆ ಬರುತ್ತೆ. ಒಂದು ಸತಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಅಂತೂ ಧರ್ಮಸ್ಥಳ ಹೆಬ್ಬಾಗಿಲಿಗೆ ರೀಚ್ ಆದ್ವಿ. ಇಲ್ಲಿಗೆ ಬರೋಷ್ಟೊತ್ತಿಗೆ 6:45 ಆಗಿತ್ತು. ಅಲ್ಲೂ ಸ್ವಲ್ಪ ಫೋಟೋಸ್ ಎಲ್ಲ ತಕ್ಕೊಂಡು ಅಲ್ಲಿಂದ ಉಜಿರೆಯಲ್ಲಿ ನಮಗೆ ಸ್ಕೂಲಲ್ಲಿ ಜಾಗ ಕೊಡ್ತಾರೆ ಹಾಲ್ಟಿಂಗು. ಲಾಸ್ಟ್ ಡೇ ಅಲ್ವಾ, ಮತ್ತು ಇವರೆಲ್ಲ ಸಿಗೋದು ಇನ್ನೊಂದು ವರ್ಷಕ್ಕೆ ನಮಗೆ. ಹಾಗಾಗಿ ಎಲ್ಲರೂ ಫೋಟೋಸ್ ಎಲ್ಲ ತೊಗೊಂಡ್ವಿ. ಹಾಗೆ ನಮ್ಮ ಕೆಂಗೇರಿಯಿಂದ ಫಸ್ಟು 2 ಗಂಡ ಹೆಂಡತಿ ಬರ್ತಾಯಿದ್ರು ಪಾದಯಾತ್ರೆಗೆ. ಇವತ್ತು ಅವರಿಂದ ಇಷ್ಟು ಜನ ಪಾದಯಾತ್ರೆಗೆ ಬರ್ತಾಯಿದ್ದೀವಿ. ಹಾಗೆ ನಮ್ಮ ಪಾದಯಾತ್ರೆಗೆ ಸೇವೆ ಅಂತ ಹರಿಸ್ಕೊಂಡು ಸೇವೆ ಮಾಡೋರೆಲ್ರಿಗೂ ಸನ್ಮಾನ ಎಲ್ಲ ಏರ್ಪಡಿಸಿದ್ರು. ಅದೆಲ್ಲ ಮುಗಿಸಿ ಅವತ್ತು ನೈಟೆಲ್ಲ ನಾವು ನಿದ್ದೆ ಮಾಡಿಲ್ಲ. ರೀಲ್ಸ್ ಎಲ್ಲ ಮಾಡಿಕೊಂಡು ತಮಾಷೆ ಮಾಡಿಕೊಂಡು ನೈಟ್ ಮತ್ತೆ ಇನ್ನೊಂದು ವರ್ಷದವರೆಗೂ ಸಿಗಲ್ವಲ್ಲ, ಎಲ್ಲ ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ ಎಂಜಾಯ್ ಮಾಡಿಕೊಂಡು. ನಾನು ನಿನ್ನ ದೋಸ್ತು ಅಂದ್ರು ಎಲ್ಲದಕ್ಕೂ ಅಸ್ತು ಅಂದ್ರು ಸುಸ್ತು ಆಗಿ ಕುಸ್ತು ಬಿದ್ದೆ. ಮತ್ತೆ 1:15ಗೆ ಎದ್ದು ಫ್ರೆಶ್ ಅಪ್ ಆಗಿ 2 ಗಂಟೆ ಅಷ್ಟೊತ್ತಿಗೆ ಉಜಿರೆಯಿಂದ ನೇತ್ರಾವತಿಗೆ ನಡೆಯೋಕ್ಕೆ ಶುರು ಮಾಡಿದ್ವಿ. ನೇತ್ರಾವತಿಲಿ ಸ್ನಾನ ಮಾಡಿಕೊಂಡು ಒದ್ದೆ ಬಟ್ಟೆಯಲ್ಲೇ ಭಜನೆ ಮಾಡ್ಕೊತ ಧರ್ಮಸ್ಥಳ ರೀಚ್ ಆದ್ವಿ. ನೈಟೆಲ್ಲ ನಿದ್ದೆ ಮಾಡದಿರೋದಕ್ಕೆ ಕ್ಯೂ ಅಲ್ಲಿ ನಿಂತ್ಕೊಂಡು ನಿದ್ದೆ ಮಾಡ್ತಾಯಿದ್ದೀವಿ. ತುಂಬ ರಶ್ ಇದ್ದರು, ಅದಕ್ಕೆ ನಾವು 200 ರೂಪೀಸ್ ಟಿಕೆಟ್ ತೊಗೊಂಡು 5:15 ದರ್ಶನಕ್ಕೆ ನಿಂತ್ಕೊಂಡ್ವಿ. ನಿದ್ದೆ ಅಂತೂ ಕಣ್ಣು ತುಂಬ ಎಳಿತಾ ಇತ್ತು. ಸುಮಾರು 6:30 ಅಷ್ಟೊತ್ತಿಗೆ ಮಂಜುನಾಥ ಸ್ವಾಮಿ ದರ್ಶನ ಆಯಿತು. ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದು ಒಂದೆರಡು ಫೋಟೋಸ್ ತೊಗೊಂಡ್ವಿ. ಇದು ನನ್ನ 7ನೇ ವರ್ಷದ ಪಾದಯಾತ್ರೆ ಇಲ್ಲಿಗೆ ಮುಕ್ತಾಯ ಆಗಿದೆ. ನಿಮಗೂ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.